ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಯುಗ ಕ್ರಿಯೇಷನ್. ಯಶ್ ಅವ್ರದ್ದು ಹೊಸ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ 50 ಕೋಟಿ ರೂಪಾಯಿ ಸಂಭಾವನೆ ತಗೋತಾ ಇದ್ದಾರೆ, 100 ಕೋಟಿ ರೂಪಾಯಿ ಸಂಭಾವನೆ ತಗೋತಾ ಇದ್ದಾರೆ. ಎಷ್ಟು ಬಾಯಿಗೆ ಬರುತ್ತೋ ಅಷ್ಟೆಲ್ಲ ಹೇಳ್ತಾ ಇದ್ದಾರೆ. ಬಟ್ ನನಗೆ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಸತ್ಯವಾಗ್ಲೂ 50 ಕೋಟಿ ರೂಪಾಯಿ ಕೊಡ್ತಾರಾ ಒಂದು ಸಿನಿಮಾಗೆ? 100 ಕೋಟಿ ರೂಪಾಯಿ ಕೊಡ್ತಾರಾ? ಈ ತೆಲುಗು ತಮಿಳು ಇಂಡಸ್ಟ್ರಿ ಒಳಗಡೆ ಹೇಳ್ತಾರೆ, ಬಾಹುಬಲಿ ಸಿನಿಮಾ ಇಂಥವಕ್ಕೆಲ್ಲ 100 ಕೋಟಿ ರೂಪಾಯಿ ಪ್ರಭಾಸ್ ಅವರು ಸಂಭಾವನೆ ತಗೊಂಡ್ರು, 200 ಕೋಟಿ ರೂಪಾಯಿ ಅವ್ರು ತಗೊಂಡ್ರು. ಅಲ್ಲ ಗುರು, ಒಂದೊಂದು ಸಿನಿಮಾಗೆ 100 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತಾ ಅನ್ನೋದೇ ಡೌಟು. ಅಂಥದ್ರಲ್ಲಿ 100 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ಮೆಂಟೇ 300 ಕೋಟಿ ರೂಪಾಯಿ ಸಿನಿಮಾ ಅಂತ ಹೇಳ್ತಾರೆ. ಅದನ್ನೇ ನಂಬಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ 300 ಕೋಟಿ ರೂಪಾಯಿದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಿನಿಮಾ ಮಾಡ್ತಾರಾ ಗೊತ್ತಿಲ್ಲ. ಈಗ ಎಷ್ಟೋ ನನಗೆ ಆ್ಯಕ್ಚುಲಿ ಏನಂತಂದರೆ, ಎಷ್ಟೋ ಜನ ಹೇಳ್ತಾರೆ ನಾನು 300 ಕೋಟಿ ರೂಪಾಯಿ ಸಿನಿಮಾ, 400 ಕೋಟಿ ರೂಪಾಯಿ ಸಿನಿಮಾ, 600 ಕೋಟಿ ರೂಪಾಯಿ ಸಿನಿಮಾ ಈ ಥರ ಹೇಳ್ತಾರೆ. ಎಷ್ಟರ ಮಟ್ಟಕ್ಕೆ ಅವ್ರನ್ನ ನಂಬೋದು? ಸತ್ಯನಾ? 600 ಕೋಟಿ ರೂಪಾಯಿ ಖರ್ಚಾಗಿರುತ್ತಾ? 600 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿರುತ್ತಾ? ನನಗೆ ತಿಳಿದ ಮಟ್ಟಿಗೆ ಶಿವಣ್ಣ ಅವರು ಒಂದು ಡೈಲಾಗ್ ಹೇಳಿದ್ದಾರೆ, ಬಜೆಟ್ ಮೇಲೆ ಸಿನಿಮಾ ಅಲ್ಲ, ಸಿನಿಮಾ ಮೇಲೆ ಬಜೆಟ್ ಏನು ಅಂತ ಹೇಳಿ ಗೊತ್ತಾಗುವಂಥದ್ದು. ಇವರು ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ಇದು 500 ಕೋಟಿ ರೂಪಾಯಿ ಸಿನಿಮಾ, ಇದು 300 ಕೋಟಿ ರೂಪಾಯಿ ಸಿನಿಮಾ ಅಂತ ಹೇಳಿ. ಮತ್ತೆ ಮೇಲೆ ಹೇಳ್ತಾರೆ 100 ಕೋಟಿ ರೂಪಾಯಿ ಸಂಭಾವನೆ ಕೊಟ್ಟಿದ್ದೀವಿ ಅಂತಾರೆ. ಅಂದರೆ 200 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ? ಏನೇನು ಹೇಳ್ತಾರೆ? 200 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಸಿನಿಮಾ ಆಯ್ತಾ ಹಂಗಾದ್ರೆ? ಮ್ಯಾಟ್ರಿಗೆ ಏನಂತ ಬಂದ್ಬಿಡ್ತೀನಿ. ಏನಂತಂದರೆ, ಯಶ್ ಅವರು ಇತ್ತೀಚೆಗೆ ಮೊನ್ನೆ ಬರ್ಡೇ ಟೈಮಲ್ಲಿ ಟೀಸರ್ ಒಂದು ಪ್ರೋಮೋ ಏನಾದರೂ ಅನ್ಕೋಬೋದು, ಟಾಕ್ಸಿಕ್ ಸಿನಿಮಾ ತಂಡದಿಂದ ಒಂದು ಗ್ಲಿಮ್ಸ್ನ ಬಿಟ್ಟಿದ್ದಾರೆ. ಗುರು, ಅದನ್ನು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕನ್ನಡ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಯಾವುದೋ ಒಂಥರ ಈ ಫಾರಿನ್ ಕಂಟ್ರಿಗಳಲ್ಲಿ ಸಿನಿಮಾ ಮಾಡಿರ್ತಾರಲ್ವಾ, ಈ ಹಾಲಿವುಡ್ ಸಿನಿಮಾಗಳು, ಆ ರೀತಿ ಆ ಟೀಸರ್ ಪ್ರೋಮೋನ ನೋಡಿದ್ರೆ ಆ ರೀತಿ ಫೀಲ್ ಆಗ್ತಾ ಇತ್ತು. ಆಮೇಲೆ ಕೆಲವೊಂದು ಸರಿ, ದಯವಿಟ್ಟು ಯಾರು ಯಶ್ ಅವರ ಫ್ಯಾನ್ಸ್ ಬೇಜಾರು ಮಾಡ್ಕೋಬಾರ್ದು, ಕೆಲವೊಂದು ಸರಿ ಆ ಪ್ರೋಮೋ ನೋಡಿದಾಗ, ಅಲ್ಲ ಗುರು ಇದೇನು ಕಾಂಡಮ್ಸ್ ಅಡ್ವರ್ಟೈಸ್ಮೆಂಟಾ ಅಂತಲೂ ಅನಿಸ್ತಾ ಇತ್ತು. ಹಂಗೆ ಇದೆ ನೋಡೋದಕ್ಕೆ, ಸ್ವಲ್ಪ ಹಂಗೆ ಕಾಣ್ತಾ ಇತ್ತು. ಆದರೂ ಗೊತ್ತಿಲ್ಲ ಅದು ಎಷ್ಟು ಸರಿ ನೋಡಿದ್ದೀನಿ ಅಂತಂದರೆ, ನಾನು ಕೂಡ ನಂಗೆ ಸಖತ್ ಇಷ್ಟ ಆಗೋಯ್ತು. ಇದು ಆ ರೆಸ್ಟೋರೆಂಟ್ ಪಬ್ ಹೆಸರು ಮತ್ತು ಅಲ್ಲಿ ಬಂದು ನಿಲ್ಲೋವಂಥ ಕಾರು, ಇವನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದ್ರೆ, ಆ ಹಳೆಯ ಕಾರು, ಆ ಹಳೆಯ ಸ್ಟೈಲು ಹೋಟೆಲು, ಪಬ್ಬು, ಇವನ್ನೆಲ್ಲ ನೋಡ್ತಾ ಇದ್ರೆ ಇದು ಇತ್ತೀಚಿನ ಸ್ಟೋರಿ ಅಲ್ಲ. ಇದು 1919 ಸ್ಟೋರಿನೇ. ಆ್ಯಸ್ ಆಫ್ ಈಗ KGF ಯಾವ ಥರ ಮಾಡಿದಾರೋ, ಈ ಒಂಥರ ಈ ಹಳೇ ಕಾಲದಲ್ಲಿ ಮಾಡೋ ಥರ ಆ ಒಂದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರಲ್ಲಿ ಆ ಕಾಲದಲ್ಲಿ ಯಾವ ಥರ ತಗೋಬೇಕು ಅದನ್ನೇ ಇಲ್ಲಿ ಕಲರ್ಫುಲ್ ಆಗಿ ತಗೋತಾ ಇದ್ದಾರೆ ಅಂತ ನನಗೆ ಫೀಲ್ ಆಯಿತು ಎಸ್ಪೆಷಲಿ. ಆ್ಯಂಡ್ ನನಗೆ ಈ ಮ್ಯಾಟ್ರ್ ಏನು ಅಂತ ಅಂದರೆ, ನನಗೆ ಈ ಟೀಸರ್ ನೋಡಿದ ಮೇಲೆ ಕೆಲವೊಂದು ಮೀಡಿಯಾಗಳಲ್ಲಿ ಎಲ್ಲ ಏನು ಹೇಳ್ತಾ ಇದ್ರು, 50 ಕೋಟಿ ರೂಪಾಯಿ ಯಶ್ ಅವ್ರಿಗೆ ಏನು ಸಂಭಾವನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಸತ್ಯನಾ? ನೀವು ಒಪ್ಕೋತೀರಾ ಇದನ್ನ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ? ಗೊತ್ತಿಲ್ಲ. ಅಂದರೆ ಯಶ್ ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೂ ಯಶ್ ಅವರು ಅಂತಂದರೆ ಸಖತ್ ಇಷ್ಟ. ಆಯ್ತಾ, ನಾನು ಯಶ್ ಅವರ ಅಭಿಮಾನಿ. ಆ್ಯಕ್ಚುಲಿ ಯಶ್ ಅವರ ಅಭಿಮಾನಿ, ಕಿಚ್ಚ ಸುದೀಪ್ ಅವರ ಅಭಿಮಾನಿ, ದರ್ಶನ್ ಅವರ ಅಭಿಮಾನಿ. ನಮ್ಮ ಕನ್ನಡ ಸಿನಿಮಾ ಯಾವುದು ಬಂದರೂ ಆ ಎಲ್ಲ ಸಿನಿಮಾಗೂ ನಾನು ಫುಲ್ ಫ್ಯಾನೇ. ಆದರೆ ನನಗೆ ಈ ಇದು ಏನಪ್ಪ ಸಂಭಾವನೆ ವಿಷಯಗಳಲ್ಲಿ ಕೆಲವೊಂದರ ಸತ್ಯವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. 100 ಕೋಟಿ ರೂಪಾಯಿ ಸಂಭಾವನೆ ತಗೊಳ್ತಾ ಇದ್ದಾರೆ ಅಂತೇಳಿ KGFಗೆ ಅಂತೇಳಿ ಅವಾಗ ಹಂಗೆ ಹಬ್ಸಿದ್ರು. ಈಗ ನೋಡಿದ್ರೆ 50 ಕೋಟಿ ರೂಪಾಯಿ ಟಾಕ್ಸಿಕ್ಕಿಗೆ ಸಂಭಾವನೆ ಕೇಳಿದ್ದಾರೆ ಅಂತ, ಇವಾಗ ತಗೋತಾ ಇದ್ದಾರೆ ಅಂತ ಇವಾಗ ಹಬ್ಸಿದ್ರು ಮೀಡಿಯಾದವರು. ಆ್ಯಕ್ಚುಲಿ ಒಂದು ಸಿನಿಮಾಗೆ ಯಾರಾದರೂ 50 ಕೋಟಿ ರೂಪಾಯಿ ತೊಗೊಂಡು ನೆಕ್ಸ್ಟ್ ಅವನೊಂದು ಜಾಸ್ತಿ ಮಾಡ್ತಾನೆ ಹೊರತು ಯಾವುದೇ ಆ್ಯಕ್ಟರು ಕಡಿಮೆ ಮಾಡ್ಕೊಳ್ಳಲ್ಲ. ಡಿಪೆಂಡ್ ಅಪಾನ್ ಅವ್ರ ಕ್ರೇಜ್ ಮೇಲೆ ಅವ್ರ ಸಂಭಾವನೆ ಕೂಡ ಇರುತ್ತೆ. ರಾಕಿ ಬಾಯ್ ಕ್ರೇಜ್ ಹೇಗಿದೆ ಅಂತ ನಾವೇನು ಬಾಯಿ ಬಿಟ್ಟು ಹೇಳ್ಬೇಕೇನ್ರಿ? ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತು. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಯಶ್ ಅವರ ಅಭಿಮಾನಿಗಳಿಗೆ ಏನು ಕಡಿಮೆ ಇಲ್ಲ. ಆ್ಯಂಡ್ ಯಶ್ ಅವರು ಕೂಡ ತಮ್ಮ ಅಭಿಮಾನಿಗಳಿಗೆ ಅದೇ ರೀತಿ ಸ್ಪಂದಿಸ್ತಾರೆ. ಆಯಿತಾ? ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂತಂದರೆ, ಹೋದ ವರ್ಷ ನೋಡಿ ಇವ್ರ ಬರ್ಡೇ ಟೈಮಲ್ಲಿನೇ ಉತ್ತರ ಕರ್ನಾಟಕದಲ್ಲಿ 3 ಹುಡುಗರು ಬ್ಯಾನರ್ ಕಟ್ಟಾಕಿ ಹೋಗಿ ಒಬ್ಬರು ತೀರ್ಕೊಂಬಿಟ್ಟು, ಒಂದಿಬ್ರು ಆಮೇಲೆ ಹಾಸ್ಪಿಟಲೈಸ್ ಆದರು. ಸೊ ಈ ರೀತಿ ಆದಾಗ ನಾನು ಸತ್ಯವಾಗ್ಲೂ ಹೇಳ್ತೀನಿ, ಯಾವ ಹೀರೋ ಹೋಗಿ ಇದನ್ನೆಲ್ಲ ನೋಡಕ್ಕೆ ಹೋಗ್ತಾನೆ? ನಾನು ಆ ಥರ ಹೇಳ್ತಾ ಇಲ್ಲ, ಯಾರು ಹೋಗಿರ್ಬೋದೇನೋ. ಬಟ್ ಯಶ್ ಅವರು ಇಲ್ಲಿರಲಿಲ್ಲ ಅವಾಗ, ಅವ್ರು ಇದ್ದಿದ್ದೇ ಫಾರಿನಲ್ಲಿ. ಅಲ್ಲಿಂದ ಒಂದು
ಅಲ್ಲಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಅವ್ರ ಊರಿಗೆ ಹೋಗ್ಬೇಕು ಅಂತಂದ್ರೆ ಅವ್ರ ಅಭಿಮಾನಿಗಳಿಗೆ ಅವರು ಎಷ್ಟು ಸ್ಥಾನ ಕೊಟ್ಟಿದ್ದಾರೆ, ಅವ್ರ ಹೃದಯದಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಕೆಲವೊಂದು ವಿಷಯಗಳಲ್ಲಿ ನಾವು ಯಶೋರ್ನ ತುಂಬಾ ಅಪ್ರಿಸಿಯೇಟ್ ಮಾಡಬೇಕು. ಆಮೇಲೆ ಅವ್ರು ಬೆಳೆದು ಬಂದಿರತಕ್ಕಂಥ ದಾರಿ ನಮ್ಗೆಲ್ರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿದೆ. ಒಬ್ಬ ಡ್ರೈವರ್ ಮಗ ಈ ಲೆವೆಲ್ ಬೆಳೆಯೋಕೆ ಸಾಧ್ಯನ? ಒಂದು ಸ್ಟೈಲ್ ಐಕಾನ್ ಆಗಬೇಕು ಅಂತ ಅಂದ್ರೆ ಇದು ತಮಾಷೆ ಮಾತೇ ಅಲ್ಲ. ಆದರೆ ನನಗೆ ಈ ವಿಷಯದಲ್ಲಿ ಯಾಕೋ ನಂಬಕ್ಕಾಗ್ತಾ ಇಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. 50 ಕೋಟಿ ರೂಪಾಯಿ ಸಂಭಾವನೆ ತಗೊಳಕ್ಕೆ ಆ ಥರ ವರ್ಚಸ್ಸು ಅವ್ರದ್ದು ಇಲ್ಲ ಅಂತ ಅಲ್ಲ. ನಾನು ಹೇಳ್ತೀನಿ, ಅವರು ವರ್ಚಸ್ಸು ಇರೋದು ನೋಡಿದ್ರೆ 100 ಕೋಟಿ ರೂಪಾಯಿನೇ ಕೊಡಬೇಕು ಗುರು. ಅಂಥ ಫೇಸು, ಅಂಥ ಹ್ಯಾಂಡ್ಸಮು, ಅಂಥ ಸ್ಟೈಲ್ ಐಕಾನು. ಬಟ್ ಇದು ನಿಜಾನಾ? ಹೇಳ್ತಾರೆ, ಬಟ್ ಕೊಡ್ತಾರ ನಿಜವಾಗ್ಲು? ನನಗಂತೂ ಡೌಟ್ ಇದೆಯಪ್ಪ. ನಿಮಗೆ ಏನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ? ಅಂದರೆ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ಕೊಡ್ಬೋದಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.